ಸರ್ ಏನು ಅಂತಂದ್ರೆ ಫಯಾಜು ಅರೆಸ್ಟ್ ಆಗ್ಯಾನ, ನಿಮ್ಮ ಮಗಳು ಸಾವನ್ನಪ್ಪಿದ್ಲು. ಇದ್ರ ನಡುವೆ ನಿಮ್ಮ ಫಯಾಜು ಮತ್ತು ನೇಹಾ ಅಂತೇಳಿ ಒಂದು ಅಕೌಂಟ್ ಕ್ರಿಯೇಟ್ ಆಗಿದೆ ಇನ್ಸ್ಟಾಗ್ರಾಮ್. ಅದರ ದೂರ ಏನಾದ್ರು ಕೊಡ್ತೀವಿ? ಮತ್ತು ಯಾಕೆ ಕ್ರಿಯೇಟ್ ಆಯಿತು ಅದ್ರ ಬಗ್ಗೆ ನಾನು ದೂರ ಹೇಳಿದೆ. ನಾನು ಸೈಬರ್ ಕ್ರೈಮಿಗೆ ಇಮಿಡಿಯೇಟ್ಲಿ ಆ್ಯಕ್ಷನ್ ತಗೋರಿ ಅಂತ ಹೇಳೀನಿ. ಸತ್ತು ಹೆಣದ ಮೇಲೆ ಇಂಥ ಸೋಷಿಯಲ್ ಮೀಡಿಯಾ ಬರೋದ್ರಿಂದ ಆಕಿನ ಮೇಲೆ ಮತ್ತಷ್ಟು ಬೇರೆದವ್ರು ತಪ್ಪರ್ಥ ಮಾಡ್ಕೋತಾರಿಲ್ಲ, ಧಕ್ಕೆ ಬರುತ್ತೆ. ನಮ್ಮ ಮನೆತನ ಗೌರವಕ್ಕೆ ಧಕ್ಕೆ ಬರ್ತೈತಿಲ್ಲ, ಅದನ್ನು ಇಮಿಡಿಯೇಟ್ಲಿ ಇವ್ರು ಪೊಲೀಸ್ ಇಲಾಖೆದವ್ರು ಸ್ಟಾಪ್ ಮಾಡಬೇಕೇ ಬೇಡ. ಅದಕ್ಕೆಲ್ಲ ಇವ್ರು ಮಾಡೋದು ಬಿಟ್ಟ ಅಂತ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಅವ್ನು ಒಳಗದಾನೆ. ಹೆಂಗೆ ಕ್ರಿಯೇಟ್ ಮಾಡ್ತಾನೆ ಅವನು? ಅವನ ಕಡೆ ಮೊಬೈಲ್ ಇದೆಯಾ? ಒಳಗೆ ಕೊಟ್ಟು ಮಾಡ್ಸಾತಾರಂದ್ರೆ ಸರ್ ಈಗ ಓಪನ್ ಅಪ್ ಇದೆ. ಇದು ನನ್ನ ಮಗಳ ಮೇಲೆ ತಪ್ಪು ತಿಳೋಕೆ ಬರುವಂಥ ಇದು ಮಾಡತ್ತಾರೆ. ಈ ಕಾಲೇಜ್ನಾಗೆ ಎಲ್ಲರೂ ಕೂಡ್ಕೊಂಡು ಇದ್ದವ್ರು, ಇವರು ಈವೆಂಟ್ನಾಗೆಲ್ಲ ಪಾರ್ಟಿಸಿಪೇಟ್ ಮಾಡಿದವರು, ಕಾಲೇಜ್ ಎಲ್ಲ ಪ್ರತಿ ಗ್ಯಾದರಿಂಗ್ನಾಗೂ ಕೂಡ ಎಲ್ಲ ಇದ್ದವರು. ಇಂಥ ಇವು ಈಗ ಅವು ಫೋಟೋ ವೈರಲ್ ಮಾಡ್ಕೊತ ಅಡ್ಡಾಡಿದ್ರೆ ಈಗ ಅವ್ರ ಮೇಲೆ ಸೈಬರ್ ಕ್ರೈಮ್ ಇಮಿಡಿಯೇಟ್ಲಿ ಅವ್ರು ಯಾರು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಈ ಥರ ಸೋಷಿಯಲ್ ಮೀಡಿಯಾದಾಗ ಹಾಕಂದ್ರೆ ಅದನ್ನ ಅಕೌಂಟ್ ಬಂದ್ ಮಾಡಬೇಕು. ಮತ್ತು ಅದ್ರ ಜೊತೆಗೆ ಇಮಿಡಿಯೇಟ್ಲಿ ಅದನ್ನ ಅರೆಸ್ಟ್ ಮಾಡ್ಬೇಕು ಯಾರು ಫೇಕ್ ಹಿಂಗೆ ಮಾಡತ್ತಾರಂತ. ಯಾಕೆ ಅದು ಪೊಲೀಸ್ ಇಲಾಖೆ ಕೆಲಸ ಅಲ್ಲ, ಅದು ಗೃಹ ಸಚಿವರು ಕೆಲಸ ಅಲ್ಲ. ಮತ್ತು ಅದಕ್ಕೆ ಡೈರೆಕ್ಷನ್ ಕೊಡೋರು ಯಾರು? ಸ್ಥಳೀಯ ನಾಯಕರು ಕೊಡ್ಬೇಕಲ್ಲ. ಅಲ್ಲ, ನೀವೇನು ದೂರು ಕೊಡ್ತೀರಿ ಸೈಬರ್ ಕ್ರೈಮ್ಗೆ? ಈಗ ನಾನು ಅದನ್ನ ಬಗ್ಗೆ ಈಗ ಆಲ್ರೆಡಿ ನೋಡಿದ್ದೀನಿ, ಅದನ್ನು ನಮ್ಮ ವಕೀಲರಿಗೆ ಮಾತಾಡಿದ್ದೀನಿ. ಇಮಿಡಿಯೇಟ್ಲಿ ಅದಕ್ಕೆ ಕಂಪ್ಲೇಂಟ್ ಮಾಡ್ತೀನಿ. ಸೈಬರ್ ಏನಿಲ್ಲ, ನಾನು ಬೆನ್ನಿಗೆ ನಿಲ್ರಿ, ಈ ರೀತಿ ನನಗೆ ಆಗಿದೆ ಅನ್ಯಾಯ, ನಾನು ನಿಮ್ಮ ಕಾರ್ಪೊರೇಟರ್ ಇದ್ದೀನಿ, ನಮ್ಮ ನಾಯಕರು, ನೀವು ನಿಂತಿರಿ, ಮುಂದೆ ನಿಲ್ರಿ. ಇಂಥವು ನಡೆದಾವು, ಇವನ್ನೆಲ್ಲ ನೀವು ಬಂದ್ ಮಾಡಿಸ್ಬೇಕು. ನ್ಯಾಯ ಕೊಡಿಸೋರು ಕೊನೆವರೆಗೆ ಇರ್ರಿ, ಜೊತೆಗಿರ್ರಿ, ಆಕೆಗೆ ಆತ್ಮಕ್ಕೆ ಶಾಂತಿ ಕೊಡಿಸ್ರಿ. ಹಿಂದೇನು ಮಾಡಬೇಡ ಅಂತೀರಿ? ಹಿಂದು ಅಂತ ಅನ್ನಂಗಿಲ್ಲ. ನೀವು ನನ್ನ ಜೊತೆಗಿದ್ದೆ ನನಗೂ ಕೂಡ ಧೈರ್ಯ ತುಂಬ್ರಿ. ನಾನು ಒಬ್ಬನಾಗೇನೆ, ನನಗೂ ಕೂಡ ಇಡೀ ರಾಜ್ಯ ವ್ಯಾಪ್ತಿ ದೇಶ ವ್ಯಾಪ್ತಿ ಎಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಸರ್, ಈಗ ಒಂದು ಇಂಥ ಟೈಮ್ ನೀವು ಕಷ್ಟದಾಗ ಮತ್ತಷ್ಟು ಕಷ್ಟ ಆಗ್ತಿದ್ದಾರೆ ನಿಮ್ಮ ನಂಬಿದ ನಾಯಕರು ಅಂತ. ಅದ್ರ ಬಗ್ಗೆ ನಾನು ಈಗ ಅವರೇ ಅಂತ ನಾನು ಡೈರೆಕ್ಟಾಗಿ ಆರೋಪ ಮಾಡೋಕ್ಕೆ ಸರಿ ಅನ್ಸಂಗಿಲ್ಲ. ಬಟ್ ಅವ್ರು ಬೆನ್ನಿಗಂತೂ ನಿಂತಿದ್ದರು, ನಾನು ನೋಡಿ ನನ್ನ ಜೊತೆಗೆ ಅದಾರ. ಆಯಿತು, ಏನು ನನ್ನ ಮಗಳಕ್ಕೆ ಅಂತ ತಿಳ್ಕೊಂಡು ಎಲ್ಲ ಮಾಡ್ಯಾರ. ಬಟ್ ಅವ್ರ ಬಗ್ಗೆ ನಾನು ಹಿಂಗೆ ಹೇಳಕ್ಕೆ ತಪ್ಪಕ್ಕೈತಿ, ನಾನು ಹೇಳಕ್ಕೆ ಇಚ್ಛೆ ಪಡಂಗಿಲ್ಲ. ಕಾಣದ ಕೈ ಕೆಲಸ ಮಾಡತ್ತಾವು, ಈ ರೀತಿ ಆಗ್ಬಾರ್ದು.